ಸೈತಾನನ ಪ್ಲಾನ್ ಏನಂತ ಹೇಳಿದ್ರೆ, ನಿನ್ನ ಕೆಲಸದಲ್ಲಿ ದೇವರ ವಚನದ ಸತ್ಯತೆ ಕವರ್ ಆಗಬಾರ್ದಂತೆ ಅವನು ತಪ್ಪಿಸುವುದು. ಯಾಕೆ ತಪ್ಪಿಸ್ತಾನೆ ಅಂತ ಹೇಳಿದ್ರೆ, ನೀನ್ ದೇವರ ಸಮ್ಮುಖದಲ್ಲಿ ಅಧೀನನಾಗಿದ್ರೆ ನಿನ್ನ ಜೀವಿತ ಸೇಫ್ ಆಗಿರ್ತದೆ. ಆಗ ಈ ಆತ್ಮ ಸೇಫ್ ಆಗಿರಬೇಕಂತ ಹೇಳಿದ್ರೆ ನೀನು ಅಧೀನನಾಗಿರಬೇಕು. 30ನೇ ವಯಸ್ಸಿಗೆ ಬರುವಾಗ ಯೇಸು ಸ್ವಾಮಿ ಯೋರ್ದಾನ್ ಹೊಳೆಗೆ ಬರ್ತಾ ಇದ್ದಾರೆ. ಯೋರ್ದಾನ್ ಹೊಳೆಯಲ್ಲಿ ಸ್ನಾನಿಕನಾದ ಯೋಹಾನನು ಯೇಸು ಸ್ವಾಮಿಗಾಗಿ ದಾರಿ ಸಿದ್ಧ ಮಾಡ್ಲಿಕ್ಕೋಸ್ಕರವಾಗಿ ಕೂಗುತ್ತಾ ಪ್ರಸಂಗಿಸ್ತಾ ಇದ್ದಾನೆ. ನನ್ನನ್ನು ಕೇಳುವಂತ ಪ್ರಿಯ ದೇವರ ಮಕ್ಕಳೇ, ದೇವರ ಅಧೀನದಲ್ಲಿ ನೀನಾಗಿದ್ದು ಆತನ ಸಮಯದ ತನಕ ನೀನು ಕಾಯುವಾಗ ನಿನಗಾಗಿ ಒಂದು ಕೂಗುವ ಶಬ್ದ ಎದ್ದೇಳ್ತದೆ. ಹಲ್ಲೆಲೂಯಾ. ನಿನಗಾಗಿ ಸಿದ್ಧ ಮಾಡಲ್ಪಟ್ಟಂತ ದಾರಿ ನಿನಗಾಗಿ ತೋರ್ತದೆ. ನಿನ್ನ ಮಹಿಮೆಯಲ್ಲಿ ನಿನ್ನನ್ನು ನಡೆಸಲಿಕ್ಕೆ ದೇವರು ಆ ದಿನದಲ್ಲಿ ಕಾರ್ಯ ಮಾಡುವಂತ ದೇವರಾಗಿದ್ದಾನೆ.